ಮತ್ತೆ ಬಾಲ ಬಿಚ್ಚಿದೆ ಬದ್ಧ ವೈರಿ ಪಾಕಿಸ್ತಾನ. ಭಾರತಕ್ಕೆ ಯುದ್ಧದ ಎಚ್ಚರಿಕೆಯನ್ನು ನೀಡಿರುವಂತದ್ದು ಪಾಕಿಸ್ತಾನದ ರಕ್ಷಣಾ ಸಚಿವ ಧಿಮಾಕಿನ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದ ರದ್ದಾದಂತ ಹಿನ್ನೆಲೆಯಲ್ಲಿ ಈ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಇದಾನಲ್ಲ, ಈತ ಭಾರತಕ್ಕೆ ಯುದ್ಧದ ಎಚ್ಚರಿಕೆಯನ್ನ ಕೊಟ್ಟಿರೋದು. ಸಿಂಧೂ ನದಿ ನೀರನ್ನು ನಿಲ್ಲಿಸಿದ್ರೆ ಯುದ್ಧ ಖಂಡಿತವಾಗಿ ನಡೆಯುತ್ತೆ. 2028ರ ಒಳಗೆ ನೀರು ನಿಲ್ಲಿಸುವ ಸುಳಿವನ್ನ ಭಾರತ ಕೊಟ್ಟಿತ್ತು. ಪಹಲ್ಗಾಮ್ ದಾಳಿಯ ಬಳಿಕ ಸಿಂಧೂ ನದಿ ಒಪ್ಪಂದವನ್ನ ಕೇಂದ್ರ ಸರ್ಕಾರ ಅಮಾನತಿನಲ್ಲಿ ಇಟ್ಟಿದೆ. ಇದರಿಂದ ಪಾಕಿಸ್ತಾನದಲ್ಲಿ ನೀರಿನ ಕ್ಷಾಮ ತೀವ್ರಗೊಂಡಿದೆ. ನೀರಿಲ್ಲದೆ ಪಾಕಿಸ್ತಾನದ ಕೋಟ್ಯಾಂತರ ಜನರಿಗೆ ಸಂಕಷ್ಟ ಶುರುವಾಗಿದೆ. ಈ ಬಗ್ಗೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಪಾಕಿಸ್ತಾನ ಮನವಿ ಮಾಡ್ತಾ ಇದೆ. ಚಿನಾಬ್ ನದಿ ತಿರುವು ಯೋಜನೆಗೆ ಪಾಕಿಸ್ತಾನ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅಣ್ವಸ್ತ್ರ ರಾಷ್ಟ್ರಗಳ ನಡುವೆ ಮತ್ತೆ ಸಂಘರ್ಷ ಆಗುತ್ತೆ ಹೀಗಂತ ಖ್ವಾಜಾ ಆಸಿಫ್ ಹೇಳ್ಕೊಂಡಿರ್ತಕ್ಕಂಥದ್ದು. ಈ ಖ್ವಾಜಾ ಆಸಿಫ್ ಯಾವ ರೀತಿಯಾಗಿ ಜಗತ್ತಿನ ಮುಂದೆ ಬೆತ್ತಲಾದ ಅನ್ನುವಂಥದ್ದು ನಾವು ಪ್ರತ್ಯೇಕಿಸಿ ಹೇಳಬೇಕಾಗಿಲ್ಲ ವೀಕ್ಷಕರೇ. ಅಂತಾರಾಷ್ಟ್ರೀಯ ಸುದ್ದಿ ಮಾಧ್ಯಮದಲ್ಲಿ ಕುತ್ಕೊಂಡು ತಾನು ಯಾವ ರೀತಿಯಾಗಿ ಅಮೆರಿಕಕ್ಕೆ ಮೀಡಿಯೇಟರ್ ಕೆಲಸ ಮಾಡ್ತಾ ಇದ್ದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಆತನೇ ಎಳೆಯಾಗಿ ಬಿಚ್ಚಿಟ್ಟಿದ್ದ. ಈ ಭಯೋತ್ಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಗೆ ಭಯೋತ್ಪಾದನೆಯನ್ನ ತಾವು ಪೋಷಿಸಿಕೊಂಡು ಬಂದಿದ್ವಿ ಅನ್ನೋದನ್ನ ಆತನೇ ಹೇಳಿದ್ದ. ಆವಾಗಲೇ ಗೊತ್ತಾಗಿತ್ತು ಪಾಕಿಸ್ತಾನ ಏನ್ ಮಾಡಿತ್ತು ಈ ಹಿಂದೆ ಅಂತ. ಈಗ ಮತ್ತೆ ಭಾರತಕ್ಕೆ ಗೊಡ್ಡು ಬೆದರಿಕೆಯನ್ನು ಒಡ್ಡುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆದರೆ ನೀವೆಂಥ ಬೆದರಿಕೆಗಳನ್ನ ಒಡ್ಡಿದ್ರು ಸಹ ಭಾರತ ಅದನ್ನ ಧೂಳಿನ ಸಮರದ ರೀತಿಯಲ್ಲೂ ಸಹ ನೋಡೋದಿಲ್ಲ. ಯಾಕೆಂದ್ರೆ ಗೊತ್ತಿದೆ, ಪಾಕಿಸ್ತಾನ ಪ್ರತಿ ಸಲ ಬಂದಂತ ಸಂದರ್ಭದಲ್ಲಿ ಭಾರತದ ವಿರುದ್ಧ ಕಾಲ್ ಕೆರ್ಕೊಂಡು ಈ ಹಿಂದೆ ಎಷ್ಟು ಸಲ ಯುದ್ಧಕ್ಕೆ ಬಂದಿತ್ತೋ ಅಷ್ಟೂ ಸಲವೂ ಸಹ ಸರಿಯಾಗಿ ಪೆಟ್ಟು ತಿಂದು ಹೋಗಿರ್ತಕ್ಕಂಥದ್ದನ್ನ ಇತಿಹಾಸ ಹೇಳುತ್ತೆ. ಬಹುಶಃ ಖ್ವಾಜಾ ಆಸಿಫ್ ಅವರ ಇತಿಹಾಸದ ಪುಟಗಳನ್ನ ಇನ್ನೊಂದ್ಸಲ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ.